ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರಿ ಏನಾದರೂ ಮಾಡಿ ನಮ್ಮ ಸರ್ಕಾರವನ್ನು ಉರುಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಎಲ್ಲ ಪ್ರಯತ್ನನೂ ಜನಗಳಿಂದ ಕನ್ನಡಿಗರಿಂದ ಆಯ್ಕೆ ಆಗಿರುವಂಥ ಕರ್ನಾಟಕದ ಸರ್ಕಾರವನ್ನು ಉರುಳಿಸಬೇಕು, ಬರೀ ದ್ವೇಷ ಸಾಧನೆ. ನಾನು ಅವರಿಗೆ ಸರಳ ಪ್ರಶ್ನೆ ಕೇಳ್ತೇನೆ. ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಬಂದಿದೆ, ಜೆಡಿಎಸ್ನವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ, ಮಾನ್ಯ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ. ನಿಮ್ಮದು ಕರ್ನಾಟಕಕ್ಕೆ ಕೊಡುಗೆ ಏನು ಸ್ವಾಮಿ? ಕಾಂಗ್ರೆಸ್ ಸರ್ಕಾರ ಬೀಳಿಸಬೇಕು ಅನ್ನೋದು ಒಂದೇನಾ ನಿಮ್ಮ ಕೊಡುಗೆ? ಸರ್ಕಾರ ಬೀಳಿಸೋದಕ್ಕೆ ಎತ್ತೋದಕ್ಕೆ ವೋಟ್ ಹಾಕುವಂತ ಜನ ಇದ್ದಾರೆ. ನಿಮ್ಮ ಕೊಡುಗೆ ಏನು? ಸೆಂಟರ್ ಅಲ್ಲಿ ಇವತ್ತು ತಾವೆಲ್ಲ ಸೇರಿ ಸರ್ಕಾರ ಮಾಡಿದಿರಲ್ಲ, ಏನು ಕರ್ನಾಟಕಕ್ಕೆ ಕೊಟ್ಟಿದ್ದೀರಿ ತಾವು? ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬಿಟ್ರೆ ಕರ್ನಾಟಕದಲ್ಲಿ ಆಪರೇಷನ್ ಮಾಡಿ ಅದೇ ಕೊಡುಗೆನಾ ನಿಮ್ದು ಕರ್ನಾಟಕಕ್ಕೆ? ಜನಗಳಿಂದ ಚುನಾಯಿತವಾಗಿರೋ ಸರ್ಕಾರ ಬೀಳಿಸೋದೇ ನಿಮ್ ಕೊಡುಗೆ. ಮೇಕೆದಾಟು ಯೋಜನೆಗೆ ಒಂದು ಪರ್ಮಿಷನ್ ಕೊಡಿಸಿದ್ರೆ ನಾನು ಕಾಂಗ್ರೆಸ್ನವನಾಗಿ ಕೈ ಮುಗಿದು ತಮಗೆ ಧನ್ಯವಾದ ಹೇಳ್ತೀನಿ. ನಿಮ್ಗೆ ಏನಾದ್ರೂ ಸೆಂಟ್ರಲ್ಲಿ ನಿಮ್ ಸರ್ಕಾರ ಬಂದಿದೆ, ಕರ್ನಾಟಕಕ್ಕೆ ಏನಾದ್ರೂ ಒಂದು ಅಳಿಲು ಸೇವೆ ಮಾಡಬೇಕು ಅಂದ್ರೆ ನಮ್ಮ ಅಪ್ಪರ್ ಭದ್ರಾ ಯೋಜನೆ ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಕುಡಿಯೋ ನೀರು ಕೊಡ್ಬೋದು, ಕೆರೆಗೆ ನೀರು ತುಂಬಿಸಬಹುದು. 5,300 ಕೋಟಿ ಬರಬೇಕು ಸೆಂಟ್ರಲ್ ಗವರ್ಮೆಂಟ್ ಇಂದ, ₹1 ಕೊಟ್ಟಿಲ್ಲ. ನಮಗೆ ಬರಬೇಕಾಗಿರೋ 5,300 ಕೋಟಿ ಕೊಡಿಸಿ ಸ್ವಾಮಿ. ನಾವು ಕರ್ನಾಟಕದ ಜನ ತಮಗೆ ಧನ್ಯವಾದ ಹೇಳ್ತೇವೆ. ಕಳಸಾ ಬಂಡೂರಿ ಯೋಜನೆಗೆ 30 ವರ್ಷದಿಂದ ರೈತರು ಹೋರಾಟ ಮಾಡಿದ್ದಾರೆ, ಲಾಠಿ ಏಟ್ ತಿಂದಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಅದನ್ನ ಕೆಳಕ್ ಹಾಕೊಂಡು ಅದ್ರ ಮೇಲೆ ಕೂತಿದೆಯಲ್ಲ, ಅದನ್ನ ನಮ್ಗೆ ಯೋಜನೆಗೆ ಅನುಮತಿ ಕೊಡಿಸಿ. ಇದನ್ನ ಮಾಡಿದ್ರೆ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಕ್ಕೆ ಏನಾನ ಸಾರ್ಥಕ ಆಗುತ್ತೆ. ಆ ಕಡೆ ಪ್ರಹ್ಲಾದ್ ಜೋಶಿ ಅವರು, ಈ ಕಡೆ ಕುಮಾರಸ್ವಾಮಿ ಅವರು, ಇಬ್ಬರದು ಏನ್ ಸ್ಕೆಚ್ ಅಂದ್ರೆ ಸರ್ಕಾರ ಬೀಳಿಸಬೇಕು. ಸರ್ಕಾರ ಬೀಳಿಸಿ ಕರ್ನಾಟಕಕ್ಕೆ ಏನ್ ಸಿಕ್ತು? ನೀವಿವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು, ನಿಮ್ಗೆ ಅಧಿಕಾರ ಸಿಕ್ಕಿರೋದು ಬರೀ ದ್ವೇಷ ಸಾಧನೆ ಮಾಡಕ್ಕೋಸ್ಕರನಾ, ಅಥವಾ ಕರ್ನಾಟಕಕ್ಕೆ ಏನಾದ್ರೂ ಉಪಕಾರನೂ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ಇಲ್ವಾ ನಿಮಗೆ? ಫಸ್ಟ್ ಅದನ್ನ ಮಾಡಿ. ಸರ್ಕಾರ ಬೀಳಿಸೋದು ಎತ್ತೋದು ಜನ ಮಾಡ್ತಾರೆ. ನೀವು ಬರೀ ಆಪರೇಷನ್ ಮಾಡಿ ಒಂದು ಸರ್ಕಾರ, ಜನಗಳಿಂದ ಆಯ್ಕೆ ಆಗಿರುವ ಸರ್ಕಾರ, 136 MLAಗಳನ್ನ ಗೆಲ್ಲಿಸಿ ಕೂರಿಸಿರುವಂತ ಸರ್ಕಾರ ಬೀಳಿಸೋದೇನಾ ನಿಮ್ ಸಾಧನೆ? ಕರ್ನಾಟಕಕ್ಕೆ ಏನ್ ಕೊಡುಗೆ ನಿಮ್ಮದು ಅನ್ನೋದನ್ನ ತಾವು ಹೇಳಿ ಫಸ್ಟ್. ಅದನ್ನ ಬಿಟ್ಬಿಟ್ಟು ಇವತ್ತು ಸರ್ಕಾರ ಬೀಳಿಸ್ತೀವಿ ಅಂತ ಹೇಳಿ ಅದೇನು ಒಂದು ಪುರುಷಾರ್ಥನ? ಅದಕ್ಕಾಗಿ ಜನ ನಿಮ್ಮನ್ನ ಕಳಿಸಿರೋದು ಡೆಲ್ಲಿಗೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಅನ್ಯಾಯ ಕರ್ನಾಟಕಕ್ಕೆ ಕೇಂದ್ರ ಬಿಜೆಪಿಯಿಂದ ಆಗ್ತಾ ಇರೋ ಅನ್ಯಾಯಗಳನ್ನ ಮುಚ್ಚಾಕೋದಕ್ಕೆ ಇವತ್ತು ಇವೆಲ್ಲ ಗಿಮಿಕ್ಗಳು, ನಾಟಕಗಳು ಮಾಡ್ತಾ ಇದ್ದಾರೆ. ಒಂದು ಕಡೆ ಅನ್ಯಾಯ, ಬರೀ ಖಾಲಿ ಚೆಂಬು ಕೊಟ್ಟಿದ್ದಾರೆ ಬಿಜೆಪಿಯವರು ಕರ್ನಾಟಕಕ್ಕೆ. ಅದರ ಜೊತೆಗೆ ಇವತ್ತು ಅದನ್ನ ಮುಚ್ಚಾಕಿ ಜನಗಳನ್ನೇ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ಜನಗಳನ್ನ ಯಾಮಾರ್ಸಕ್ ಆಗುತ್ತೋ ಬಿಡುತ್ತೋ, ಆದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದರಿಂದ ಕರ್ನಾಟಕಕ್ಕೆ ನಷ್ಟನೇ ಹೊರತು ಲಾಭ ಏನಿಲ್ಲ. ನಮ್ಮ ಮೇಕೆದಾಟು, ಅಪ್ಪರ್ ಭದ್ರಾ, ಕಳಸಾ ಬಂಡೂರಿ ಇದಕ್ಕೆ ಏನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ಇಂದ ನಮ್ಗೆ ಬರಬೇಕಾಗಿರೋ ಅನುದಾನ ಕೊಡಿಸಿ, ಬರಬೇಕಾಗಿರೋ ಪರ್ಮಿಷನ್ ಕೊಡಿಸಿ. ಇವತ್ತು ಕಾವೇರಿ ನದಿ 1ರಲ್ಲಿ ಜುಲೈ ತಿಂಗಳಲ್ಲಿ ನಾವು ಬಿಡಬೇಕಾಗಿದ್ದು 40 TMC ನೀರು, 40.8 TMC ಬಿಡಬೇಕಾಗಿತ್ತು. ನಾವು ಬಿಟ್ಟಿರೋದು 98 TMC ಬಿಟ್ಟಿದ್ದೀವಿ. ಜುಲೈ ತಿಂಗಳು 1ರಲ್ಲಿ 58 TMC ನೀರು ಹರಿದು ಸಮುದ್ರಕ್ಕೆ ಹೋಗಿದೆ. ಆ 58 TMC ನೀರಿದ್ದಿದ್ರೆ 1 ಕೋಟಿ ಕನ್ನಡಿಗರಿಗೆ ನಾವು ಕುಡಿಯೋ ನೀರು ಕೊಡಬಹುದಾಗಿತ್ತು, ಕೆರೆ ತುಂಬಿಸಬಹುದಾಗಿತ್ತು. ಏನು ಇಲ್ಲದೆ ಇವತ್ತು ಆ ನೀರು ಸಮುದ್ರಕ್ಕೆ ಹೋಗಿದೆ. ಇದನ್ನ ನೋಡ್ಕೊಂಡು ನೀವು ಸೆಂಟ್ರಲ್ಲಿ ಮಿನಿಸ್ಟರ್ ಆಗಿ ಏನ್ ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ಕೊಡಿ. ಬಿಜೆಪಿನವರು ಈಗ ಜೆಡಿಎಸ್ ಅವರು ಬೇರೆ ಅವ್ರ ಜೊತೆಗೆ ಸೇರ್ಕೊಂಡವ್ರೆ, ಇಬ್ರು ಸೇರಿ ಜಾಯಿಂಟ್ ಆಪರೇಷನ್ ಮಾಡ್ತಾ ಇದ್ದಾರೆ. ಏನೋ ಮಾಡ್ಬಿಡ್ತೀವಿ ಅಂತೇಳಿ ಅವರ ಆಪರೇಷನ್ ಸಕ್ಸಸ್ ಫೇಲ್ಯೂರು ನೋಡೋಣ. ಆದ್ರೆ ಬರೀ ಇಂತ ಕೆಲ್ಸಕ್ಕೆ ಬಾರದ ಆಪರೇಷನ್ ಮಾಡೋದು ಬಿಟ್ಟುಬಿಟ್ಟು ಕರ್ನಾಟಕಕ್ಕೆ ಏನಾದ್ರೂ ಪ್ರಯೋಜನ ಆಗೋ ಕೆಲಸ ಮಾಡಿ, ಅಷ್ಟೇನೆ ನಾನು ಕೇಳೋದು ಅವ್ರಿಗೆ. ಪ್ರಾವಿಷನ್ ಇಲ್ಲ, ನಾವು ಸ್ಟೇಟ್ ಗವರ್ಮೆಂಟ್ ಇಂದ
CMಗೆ ರಿಕ್ವೆಸ್ಟ್ ಮಾಡಿ 1 ಲಕ್ಷ ರೂಪಾಯಿ ಅವ್ರಿಗೂ ಕೊಡೋಣ ಅಂತ ಮಾಡಿದ್ದೀವಿ. ನೀವು ಪಂಚಾಯತಿಯವರು ಅವರಿಗೆಲ್ಲ ನಾವು ಒಂದು ಸೈಟ್ ಕೊಟ್ಟರೆ ಮನೆನೂ ಹಾಕ್ಕೊಡ್ತೀವಿ ಅವರಿಗೆ. ಮನೆನೂ ನಾನು ಈಗಲೇ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ, ನೀವು ಸೈಟ್ ಕೊಡಿ ಅವರಿಗೆ. ಸರ್ ಮನೆಗೆ ಕೊಟ್ಟಿಲ್ಲ ಸರ್, ಬೆಂಗಳೂರಲ್ಲಿ ತುಂಬಾ ಸೆಡ್ ಮನೆಗಳು ಹಳೆ ಮನೆಗಳು ತುಂಬಾ ಇದೆ, ಮನೆನೇ ಕೊಟ್ಟಿಲ್ಲ. ನಾವು 5 ವರ್ಷ ಆಯ್ತು ಸೆಡ್ ಮನೇಲಿದ್ದು, ಚಿಕ್ಕ ಮಕ್ಕಳಲ್ಲೇ ಇದೆ, ಮಳೆಗಾಳಿಗೆ ಬಂದು ತೂರ್ಕೊಂಡು ಹೋಗ್ತೀವಿ. ಏನ್ ಮಾಡಿದ್ರೆ ಯಾರನ್ನು ನೋಡಮ್ಮ, ಜಾಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಜಾಗ ಇದ್ರೆ ಜಾಗ ಮಾಡ್ಬಿಟ್ಟು ಎಲ್ಲಾರ್ಗು ಬಡವರಿಗೆ ಸೈಟ್ ಕೊಡಬೇಕು. ನಾವು ಅದೇ ಹೇಳ್ತಾ ಇದ್ದೀವಿ. ಅದು ಫಾರೆಸ್ಟ್ ಜಾಗದಲ್ಲಿದೆಯೋ ಪ್ರೈವೇಟ್ ಜಾಗದಲ್ಲಿದೆಯೋ ಸರ್ಕಾರಿ ಜಾಗ ಆದ್ರೆ ಪಂಚಾಯತಿನವರು ಅದನ್ನ ಲೇಔಟ್ ಮಾಡಿ ಬಡವರಿಗೆ ಅಲ್ಲಿ ಸೈಟ್ ಕೊಡಬೇಕು. ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಆದ್ರೆ ನಾನೇ ಪರ್ಮಿಷನ್ ಕೊಡ್ತೀನಿ, ತಗೊಂಡು ಪಂಚಾಯತಿ ಕೊಡ್ತೀವಿ ಇಲ್ಲ ಜಾಗವನ್ನ, ಅಲ್ಲಿ ಲೇಔಟ್ ಮಾಡಿ ಎಲ್ಲರಿಗೂ ಸೈಟ್ ಕೊಡಿ. ಸರ್ ಇಲ್ಲಿ ಏನು ಸಮಸ್ಯೆ ಅಂದರೆ VP ಚೇರ್ಮನ್ ಹೆಸರು ಸಾಹೇಬರಲ್ಲಿದೆ, ಹಿಡುವಳಿ ಜಾಗದಲ್ಲಿ ಇದೆ. ಹಿಡುವಳಿ ಜಾಗದಲ್ಲಿ ಇದೆ. ಇದು ಏನಾಗಿದೆ ಅಂದರೆ ಕೆಲವು ಜಾಗಗಳು ಯಾರ್ದೋ ಹಿಂದೆ ಯಾರ್ದೋ ಸಾಹುಕಾರ ಹೆಸರಲ್ಲಿದೆ, ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಪಂಚಾಯತಿ ಖಾತೆಗಳು ಮಾತ್ರ ಇದೆ, ಅದನ್ನ ನಾವು ಖಾತೆ ಮಾಡ್ಕೊಳ್ಳೋಕೆ ಆಯ್ತು. ಈಗ ಏನಾದ್ರು ಅವ್ರ ಭೂ ಮಾಲೀಕರು ತಕರಾರು ಮಾಡ್ತಾರ, ನಾವು ಅವ್ರಿಗೆ ಏನಾನ ಹಕ್ಕುಪತ್ರ ಕೊಟ್ರೆ ಪಾಣಿ ಅವ್ರ ಹೆಸರಲ್ಲಿ ಇಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನಾವೇನಾದ್ರೂ ಅವ್ರಿಗೆ ಹಕ್ಕುಪತ್ರ ಕೊಟ್ರೆ ಅವರು ತಕರಾರು ಮಾಡ್ತಾರ? ಹಾಗಾದ್ರೆ ನಮ್ದು ತಾಂಡ ಮಾಡಿ ಕಳ್ಸಪ್ಪ. ಏನಕ್ಕಪ್ಪ ಈಗೆಲ್ಲ ಇದು ಬಡಿದ್ರಿ? ಏನ್ರಿ ನಾನ್ ಬಂದಿಲ್ಲಿವರೆಗೂ ಹೇಳ್ಬೇಕು ಅಂದ್ರೆ ಏನ್ರಿ ಪರಿಸ್ಥಿತಿ? ಈಗ ಅವರು ಓನರ್ಸ್ ನೋಡಿಮ್ಮ, ಓನರ್ ತಕರಾರು ಮಾಡಿದ್ರು ಗವರ್ಮೆಂಟ್ ಹ್ಯಾಸ್ ಗಾಟ್ ಪವರ್. ಇಫ್ ಎ ಹ್ಯಾಬಿಟೇಷನ್ ಹ್ಯಾಸ್ ಕಮ್ ಅಪ್ in a government land or private land, right? If a habitation has come up, we have the power under law to declare it as a village and give them all the rights of people living in Gram Tana. ಆ ಹಕ್ಕನ್ನ ಅವರಿಗೂ ಕೊಡ್ಲಿಕ್ಕೆ ನಮ್ಮಲ್ಲಿ ಕಾನೂನಿದೆ. ರಾಜ್ಯದಲ್ಲಿ 3800 ಈ ತರ ಹ್ಯಾಬಿಟೇಷನ್ಸ್ ವಸತಿ ಪ್ರದೇಶಗಳನ್ನ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದೇವೆ. ಗ್ರಾಮ ಪರಿವರ್ತನೆ ಆದ್ರೆ ಅವ್ರಿಗೆ ಹಕ್ಕು ಪತ್ರ ಸಿಗುತ್ತೆ, ಪಂಚಾಯಿತಿಯಲ್ಲಿ ರೆಗ್ಯುಲರ್ ಖಾತಾ ಸಿಗುತ್ತೆ, ಆಮೇಲೆ ಅವ್ರಿಗೆ ಊರಿನ ಎಲ್ಲಾ ಹಕ್ಕು ಸೌಲಭ್ಯ ಅಲ್ಲಿ ಸಿಗುತ್ತೆ. ಏನ್ರಿ ನೀವು ಅಲ್ಲ ನೋಡಪ್ಪ, ಅಲ್ಲ ನೋಡಿ, ನಾನ್ ನಿಮ್ಗೆ ಹೇಳೋದು ಇಷ್ಟೇ, ಸಾಲ್ವ್ ಮಾಡಕ್ ಆಗದೆ ಇರೋ ಪ್ರಾಬ್ಲಮ್ನೆಲ್ಲ ಪಟ್ಟಿ ಮಾಡಿ ನಮ್ ತಲೆಗೆ ಕಟ್ತೀರಾ. ಸಾಲ್ವ್ ಮಾಡಕ್ ಆಗೋದಾದ್ರೂ ಮಾಡ್ಕೊಡಕ್ ಏನ್ ಕಷ್ಟ? ಸಾಲ್ವ್ ಮಾಡಕ್ ಆಗದೆ ಇರೋದೆಲ್ಲ ಹೇಳ್ತೀರಾ, ಎಲ್ಲ ಬರೀ ನಮ್ ಬಾಯಲ್ಲಿ ಅದಾಗೋದಿಲ್ಲ ಇಲ್ಲಿಗಲ್ಲ ಅಂತ ಹೇಳ್ಸ್ತೀರಾ. ಆಗೋದನ್ನ ಮಾಡ್ಕೊಡಕ್ ಏನ್ ಕಷ್ಟ ನಿಮ್ಗೆ? ಅಲ್ಲಿಗೆ ಉದ್ದೇಶ ನಿಮ್ದು ಸುಮ್ಮನೆ ಆಗದೆ ಇರೋದನ್ನ ಪ್ರಸ್ತಾಪ ಮಾಡಬೇಕು, ಆಗ್ಲಿಲ್ಲ ಅಂತ ಹೇಳ್ಬೇಕು. ಬರೀ ನೆಗೆಟಿವ್. ಆಗೋದನ್ನ ಮಾಡ್ಕೊಡಕ್ ಈಗ ಇಷ್ಟು ದಿನ ಚರ್ಚೆ ಮಾಡಿದೀವಲ್ಲಪ್ಪ, ಇದಕ್ ಮೊದ್ಲು ಎಲ್ಲಿದ್ರಿ ತಾವು? ಆ 1 ಇಯರ್ ಇಂದ ನಾವು ಎಷ್ಟು ಬಾರಿ, ನಾನು PRC ಎಷ್ಟು ಬಾರಿ ಈ ಸಬ್ಜೆಕ್ಟ್ ಮಾತಾಡಿರ್ಬೋದು. ನೀವು ಎಲ್ಲಿದ್ರಿ ಗೊತ್ತಿಲ್ಲ ನನಗೆ. ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಇಶ್ಯೂ ರೈಸ್ ಮಾಡಿದ್ದೇವೆ, ಕ್ಲಾರಿಟಿ ಕೊಟ್ಟಿದ್ದೇವೆ. ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದ್ರೂ ಪರವಾಗಿಲ್ಲ, ನೀವು ಅವರು ಭೂ ಮಾಲೀಕರು ಒಪ್ಪಿದ್ರೆ ಸಂತೋಷ, ಒಪ್ಲಿಲ್ಲ ತಕರಾರು ಮಾಡಿದ್ರು ನಿಮ್ಗೆ ಹಕ್ಕಿದೆ ಮಾಡಿ ಅಂತ ಹೇಳಿದ್ರಿ. ಮತ್ತೆ ಏನಕ್ಕೆ ಕಾಯ್ತಾ ಇದ್ದೀರಿ? ಇಲ್ಲ ಸರ್, 18 ಪ್ರಪೋಸಲ್ಸ್ ರೆಡಿ ಮಾಡಿ ಸರ್. ಪ್ರಪೋಸಲ್ ರೆಡಿ ಮಾಡಿದ್ರೆ ಸಂತೋಷ, ಇಮಿಡಿಯೇಟ್ಲಿ ರೆಡಿ ಮಾಡಿ. ಪ್ರಪೋಸಲ್ ರೆಡಿ ಮಾಡಿದ್ರೆ ಸಂತೋಷ. ನಾವು ಬಂದ್ಮೇಲೆ 1500 ಹೊಸ ಪ್ರಕರಣ ಇಂಥದ್ದು ಮಂಜೂರು ಮಾಡಿದ್ದೇವೆ. ನಿಮ್ದು ಎಷ್ಟು ಬಂದಿದೆಪ್ಪ? 120 ಚಿಕ್ಕಮಗಳೂರು ಜಿಲ್ಲೆಯಿಂದ ರಿಪೋರ್ಟ್ ಆಗಿದೆ ಸರ್. ನನ್ಗೆ ಎಷ್ಟು ಕಳಿಸಿದಿರಿ? PRSಗೆ ಎಷ್ಟು ಕಳಿಸಿದಿರಿ? ಇನ್ನೂ ಒಂದು 50 ಪ್ರಪೋಸಲ್ಸ್ ಕಳಿಸಕ್ಕೆ ಬಾಕಿ ಇದೆ ಸರ್. ಈ ತರದ್ದು ಈಗ ಇನ್ನೂ ಎಷ್ಟಿದೆ, ಎಷ್ಟೇ ಪ್ರದೇಶದ್ದು ಎಲ್ಲ ಕಳಿಸಿ. ವಿ ಹ್ಯಾವ್ ಪವರ್.